ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಹಬ್ಬಕ್ಕಾಗಿ ಕರ್ಜಿಕಾಯಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಫಸ್ಟು ಕರ್ಜಿಕಾಯಿ ಮಾಡುವುದಕ್ಕೆ ಒಂದು ದೊಡ್ಡ ಬಟ್ಲದಲ್ಲಿ 1 ಬಟ್ಲದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಚಿಟಿಕೆ ಉಪ್ಪು ಹಾಕಿದ್ದೇನೆ. ಈಗ ಈ ಕಡೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ. ತುಂಬ ಬಿಸಿ ಮಾಡಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಹಿಟ್ಟಿಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿನ ಜೊತೆಗೆ. ನೋಡಿ, ಎಣ್ಣೆ ಹಾಕಿ ಮಾಡೋದರಿಂದ ಮೇಲ್ಗಡೆ ಗುಳ್ಳೆ ಚೆನ್ನಾಗಿ ಬರುತ್ತೆ, ಕೆಂಪು ಕೂಡ ಆಗುತ್ತೆ, ಕರ್ಜಿಕಾಯಿ ತುಂಬಾ ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟಿನಲ್ಲಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಣ್ಣೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ತುಂಬಾ ಗಟ್ಟಿಯಾಗಿ ನಾದಿ ಇದನ್ನು ನಾವು ಚೆನ್ನಾಗಿ ಒಂದು ಅರ್ಧ ತಾಸನ್ನಾದರೂ ನೆನೆಯಲು ಬಿಡಬೇಕು ಹಿಟ್ಟನ್ನು. ನೋಡಿ, ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ನಾವು ನಾದ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಮಿದ್ದಿನೇ ಹಿಟ್ಟನ್ನು ನಾವು ಚೆನ್ನಾಗಿ ನಾದಿ ಒಂದು ಅರ್ಧ ತಾಸನ್ನಾದರೂ ಹಿಟ್ಟನ್ನು ಚೆನ್ನಾಗಿ ನೆನೆಯಲು ಬಿಟ್ಬಿಡಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಬಿಡಿ, ನೆನೆಯಲು ಮೇಲ್ಗಡೆ ಮುಚ್ಚಿ ಇಟ್ಬಿಡಿ. ಈಗ ಇಷ್ಟೊತ್ತಿಗೆ ನಾವು ಕರ್ಜಿಕಾಯಿಗೆ ಒಳಗಡೆ ಹಾಕೋದಕ್ಕೆ ಸೂಸ್ಲಾವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಪುಟಾಣಿ, ಬೆಲ್ಲ, ಎಳ್ಳು, ಏಲಕ್ಕಿ ಮತ್ತು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ. ಈಗ ಫಸ್ಟು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ದೊಡ್ಡ ಬಟ್ಲದಲ್ಲಿ 1 ಬಟ್ಲದಷ್ಟು ಪುಟಾಣಿ, ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಈಗ ಸಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕು, ಇಲ್ಲ ಅಂದರೆ ನೀವು ಜರಡಿಯನ್ನು ಹಿಡಿದು ತೊಗೋಬೇಕು. ನಾನಿಲ್ಲಿ ಸಾಫ್ಟಾಗಿ ಮಿಕ್ಸಿ ಮಾಡಿದ್ದೇನೆ, ಹಾಗಾಗಿ ಜರಡಿ ಹಿಡಿದಿಲ್ಲ. ಈಗ ಇದಕ್ಕೆ ನಾನಿಲ್ಲಿ 1 ಬಟ್ಲದಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಬೆಲ್ಲವನ್ನು ತೊಗೋಬೇಕು. ಇಲ್ಲಿ ಈಗ ಬೆಲ್ಲ ತೊಗೊಂಡ ನಂತರ ನಾವು ಪುಟಾಣಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಪುಟಾಣಿ ಹಿಟ್ಟು ಮತ್ತು ಬೆಲ್ಲವನ್ನು ಈ ಥರ ನಾವು ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಬೆಲ್ಲ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಗಂಟಿಲ್ಲದ ಹಾಗೆ ಬೆಲ್ಲ ಚೆನ್ನಾಗಿ ಸಣ್ಣ ಆಗಿಬಿಡುತ್ತೆ. ಈಗ ಸ್ವಲ್ಪ ಎಳ್ಳನ್ನು ನಾವು ಬಿಸಿ ಮಾಡ್ಕೋಬೇಕು, ಹಾಗೆ ಹಸಿವು ಹಾಕಲು ಹೋಗಬೇಡಿ. ಸ್ವಲ್ಪ ಎಳ್ಳನ್ನು ನಾವು ಹುರಿದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಘಮ. ಈಗ ಇದಕ್ಕೆ ನಾವು ಸ್ವಲ್ಪ ಎಳ್ಳು ಮತ್ತು ಒಣ ಕೊಬ್ಬರಿಯನ್ನು ನಾನಿಲ್ಲಿ ತುರಿದು ಇಟ್ಟಿದ್ದೆ, ಇದು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಬೆಲ್ಲದ ಕರ್ಜಿಕಾಯನ್ನು ನಾವು ಈ ಥರ ಮಾಡ್ಕೋಬಹುದು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಈಗ ಸೂಸ್ಲ ರೆಡಿ ಆಯಿತು. ಈಗ ಕರ್ಜಿಕಾಯಿ ಮಾಡೋದಕ್ಕೆ ನಾನಿಲ್ಲಿ ಹಿಟ್ಟು ನಾದಿ ಇಟ್ಟಿದ್ನಲ್ಲ, ಅದನ್ನು ಉಳ್ಳೆಯನ್ನಾಗಿ ಮಾಡಿ ಇಟ್ಟಿದ್ದೇನೆ. ಈಗ ಲಟ್ಟಿಸುವುದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಸ್ವಲ್ಪನೇ ಹಿಟ್ಟು ಹಚ್ಚಿ, ಹಿಟ್ಟು ಜಾಸ್ತಿ ಹಚ್ಚಲು ಹೋಗಬೇಡಿ. ಹಿಟ್ಟು ಸ್ವಲ್ಪನೇ ಹಚ್ಚಿ ನಾವು ಈ ಥರ ತುಂಬ ತೆಳುವಾಗಿಯೂ ಅಲ್ಲ, ತುಂಬ ದಿಪ್ಪಾಗಿಯೂ ಅಲ್ಲ, ಮೀಡಿಯಮ್ ಆಗಿ ನಾವು ಲಟ್ಟಿಸ್ಕೋಬೇಕು. ತೆಳುವಾಗಿ ಲಟ್ಟಿಸಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ಲಟ್ಟಿಸಿ. ನಿಮಗೆ ಎಷ್ಟು ದೊಡ್ಡ ಕರ್ಜಿಕಾಯಿ ಬೇಕೋ ಅಷ್ಟು ನೀವು ಲಟ್ಟಿಸ್ಕೋಬೋದು. ನೋಡಿ, ಇಷ್ಟಾದರೆ ಸಾಕು. ನಾನಿಲ್ಲಿ ಒಂದು 10-15 ಲಟ್ಟಿಸಿ ಇಟ್ಟಿದ್ದೆ ಆಗಲೇ. ಈಗ ಇದನ್ನು ತುಂಬುವುದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಿನಷ್ಟು ಕರ್ಜಿಕಾಯಿ, ನಾವು ಸೂಸ್ಲಾ ಅಂತೇವೆ ಇದಕ್ಕೆ ಹಾಕಿ 2 ಟೇಬಲ್ ಸ್ಪೂನಿನಷ್ಟು ಹಾಕಿ ಸುತ್ತೆಲ್ಲ ನಾವು ಒಂದು ಸ್ವಲ್ಪ ಹಾಲು ಅಥವಾ ನೀರು ಏನಾದರೂ ಈ ಥರ ಹಚ್ಚಿ ಈ ಕಡೆಗೆ ಮಡಿಚಿ ಬಿಡಬೇಕು ನಾವು. ನೋಡಿ, ಈ ಥರ ನಿಧಾನಕ್ಕೆ ನಾವು ತುಂಬಾ ಒತ್ತಿ ನಾವು ತುಂಬಬೇಕಾಗತ್ತೆ, ಇಲ್ಲಾಂದರೆ ಎಣ್ಣೆಯಲ್ಲಿ ಬಾಯಿ ಬಿಟ್ಬಿಡುತ್ತೆ. ಹಾಗಾಗಿ ಈ ಥರ ನಾವು ಕೈಯಿಂದನೇ ಒತ್ತಿ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಬಿಡಬೇಕು. ನಾವು ಒಂದು 15ರಿಂದ 20 ಕರ್ಜಿಕಾಯನ್ನಾದರೂ ಈ ಥರ ಮಾಡಿ ನಂತರ ನಾವು ಕರ್ಜಿಕಾಯನ್ನು ಕರಿಬೇಕು.
ನೋಡಿ ಈ ಥರ ಹಾಲನ್ನು ನಾನು ಸುತ್ತೆಲ್ಲ ಹಚ್ಚಿ ಈ ಥರ ನೀವು ಕೈಯಲ್ಲಿ ಅಥವಾ ತುಂಬ್ಕೋಬೋದು, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಈ ಥರ ತುಂಬಬಹುದು. ನೋಡಿ ನಿಧಾನಕ್ಕೆ ಒತ್ತಿ ಸ್ವಲ್ಪ ಗ್ಯಾಪ್ ಇಲ್ಲದ ಹಾಗೆ ನಾವು ಇದನ್ನು ಕರ್ಜಿಕಾಯನ್ನು ಒತ್ತಿ ರೆಡಿ ಮಾಡಿ ಒಂದು ಹಾಳೆಯಲ್ಲಿ ಹಾಕಿ ಇಟ್ಬಿಡಬೇಕು. ಈಗ ಆ ಕಡೆಗೆ ನಾನು ಎಣ್ಣೆ ಕೂಡ ಬಿಸಿಗೆ ಇಟ್ಟಿದೆ. ನಿಧಾನಕ್ಕೆ ಒಂದೊಂದಾಗಿ ಇದನ್ನು ಎಣ್ಣೆಯಲ್ಲಿ ಬಿಟ್ಟು ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇಟ್ಟು, ತುಂಬ ಕೆಂಪಗೆ ಬೇಡ, ಮೀಡಿಯಮ್ ಆಗಿ ಕೆಂಪಗೆ ಮಾಡಿ ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆಯನ್ನಾಗಿ ಬಂದು ಕರ್ಜಿಕಾಯಿ ರೆಡಿ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ನಾವು ಕರ್ಜಿಕಾಯನ್ನು ಮಾಡ್ಕೋಬೋದು. ತುಂಬ ಕೆಂಪಗೆ ಮಾಡಲು ಹೋಗಬೇಡಿ, ಮೀಡಿಯಮ್ ಆಗಿ ಕೆಂಪಗಾದರೆ ಸಾಕು. ನೋಡಿ ಇವಾಗ ಕರ್ಜಿಕಾಯಿ ಇಷ್ಟು ಕೆಂಪಗಾದರೆ ಸಾಕು. ಈಗ ಎಣ್ಣೆಯಿಂದ ತೆಗೆದುಬಿಡಿ. ನೋಡಿ ಇವಾಗ ಕರ್ಜಿಕಾಯಿ ರೆಡಿ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ